ನಮಸ್ಕಾರ. ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡ್ ರಾಜ್ಯದ ಸಿಎಂ ಕುರ್ಚಿಗಾಗಿ ಅಭಿವೃದ್ಧಿಯನ್ನು ಲೆಕ್ಕಿಸದೆ ಜನರ ಮನಸ್ಸಿಗೆ ನಾವೇಕೆ ಈ ಸರ್ಕಾರಕ್ಕೆ ವೋಟ್ ಹಾಕಿದೆವು ಅನ್ನುವ ಹಾಗೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ರವರ ಬಗ್ಗೆ. ಹೌದು, 2023ರಲ್ಲಿ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ರವರ ಮಾದರಿಯಲ್ಲಿ ಕಾಂಗ್ರೆಸ್ ಘೋಷಿಸಿದ ಪ್ರೀ ಗ್ಯಾರಂಟಿಗಳ ಆಸೆಗೆ ಬಿದ್ದ ಜನ ಕಾಂಗ್ರೆಸ್ಗೆ ವೋಟ್ ಹಾಕಿ ಪೂರ್ಣ ಬಹುಮತದಿಂದ 135 ಸೀಟ್ಗಳನ್ನ ಆರಿಸ್ತಂದ್ರು. ಅವಾಗ ಕೂಡ ಕಾಂಗ್ರೆಸ್ನಲ್ಲಿ ಗೊಂದಲಕ್ಕೀಡಾದ ಮುಖಂಡರಿಗೆ ಯಾರು ಸಿಎಂ ಅನ್ನೋ ಪ್ರಶ್ನೆ ದೊಡ್ಡದಾಗಿಯೇ ಉದ್ಭವಿಸಿತ್ತು. ಅವಾಗ ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕು ಅಂದಾಗ ಡಿಕೆ ಶಿವಕುಮಾರ್ ಅವರ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅಂತ ಹೈಕಮಾಂಡ್ ಮುಂದೆ ಒತ್ತಡ ಹೇರಿದ್ರು. ಆಗ ಗೊಂದಲಕ್ಕೀಡಾದ ಹೈಕಮಾಂಡ್ ಇವರಿಬ್ಬರ ಇತಿಹಾಸನ ನೋಡಲಾರಂಭಿಸಿದರು. ಮೊದಲನೆಯದಾಗಿ ಸಿಎಂ ಸಿದ್ದರಾಮಯ್ಯರವರ ಇತಿಹಾಸ ಕೆದಕಲಾರಂಭಿಸಿದರು. ಆಗಸ್ಟ್ 3, 1948ರಲ್ಲಿ ಸಿದ್ದರಾಮನ ಹುಂಡಿಯ ಕುರುಬ ಸಮಾಜದಲ್ಲಿ ಜನಿಸಿದ ಸಿಎಂ ಸಿದ್ದರಾಮಯ್ಯರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಕುರಿ ಮೇಯಿಸುತ್ತಾ ಮುಗಿಸಿದ ಸಿಎಂ ಸಿದ್ದರಾಮಯ್ಯರವರು ಉನ್ನತ ಶಿಕ್ಷಣವನ್ನು ಮೈಸೂರಿನಲ್ಲಿ BSc ಮತ್ತು LLBಯಲ್ಲಿ ಪದವಿ ಪಡೆದರು. ಅಲ್ಲೇ ಸ್ವಲ್ಪ ದಿನ ವಕೀಲರಾಗಿಯೂ ಕೂಡ ವೃತ್ತಿ ಆರಂಭಿಸಿದರು. ಹೀಗೆ ತಮ್ಮ ಕಾಲೇಜು ದಿನಗಳಿಂದ ಮಾತಿನಲ್ಲಿ ಚಾತುರ್ಯರಾಗಿದ್ದ ಸಿದ್ದರಾಮಯ್ಯರವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ್ ಅವರ ಪ್ರಭಾವದಿಂದ 1983ರಲ್ಲಿ ಭಾರತೀಯ ಲೋಕದಳ ಪಕ್ಷದಿಂದ ಟಿಕೆಟ್ ಪಡೆದು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು 7ನೇ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಪ್ರವೇಶಿಸಿದರು. ಆಗಿನ ಸಿದ್ದರಾಮಯ್ಯರವರ ಗೆಲುವು ಆಗಿನ ಕಾಲದ ಎಲ್ಲಾ ದೊಡ್ಡ ಲೀಡರ್ಗಳನ್ನು ಅಚ್ಚರಿಯನ್ನಾಗಿಸಿತ್ತು. ಹೀಗೆ 1985ರಲ್ಲಿ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಮತ್ತೆ ಆಯ್ಕೆಯಾದರು. ಅದೇ ವರ್ಷ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿದರು. ಆಗ ಅವರು ಅಲ್ಲಿ ನೀಡಿದ ಹಿಂದುಳಿದ ವರ್ಗಗಳ ಭರವಸೆಯಿಂದ ಹೆಚ್ಚಿನದಾಗಿ ಇಡೀ ಕರ್ನಾಟಕಕ್ಕೆ ಪರಿಚಯವಾದರು. ಹೀಗೆ ಮತ್ತೆ 1994ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿಯಾಗಿ ವಿಜಯ ಸಾಧಿಸಿ ಮರು ಆಯ್ಕೆಯಾದರು. ಹೀಗೆ ಮುಂದೆ 1989ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರಾದ ಎಂ ರಾಜಶೇಖರ್ ಮೂರ್ತಿ ಅವರಿಂದ ಮೊದಲ ಸೋಲನ್ನು ಅನುಭವಿಸಬೇಕಾಯಿತು. ಆ ಸೋಲಿನಿಂದ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಗೊಂದಲಕ್ಕೀಡಾದ ಸಿದ್ದರಾಮಯ್ಯರವರು 1994ರಲ್ಲಿ ಮತ್ತೆ ಸ್ಪರ್ಧಿಸಿ ವಿಜಯಶಾಲಿಯಾದರು. ಆವಾಗ ದೇವೇಗೌಡರ ನೇತೃತ್ವದ ಜನತಾದಳ ಸರ್ಕಾರದಲ್ಲಿ ಹಣಕಾಸು ಸಚಿವರು ಮತ್ತು ಉಪಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿದರು. ಆದರೆ ಇವರ ಕೆಲಸದ ಕಾರ್ಯವೈಖರ್ಯವನ್ನು ಒಪ್ಪದ ಜನ 1999ರಲ್ಲಿ ಮತ್ತೆ ಸೋಲಿಸಿದರು. ಹೀಗೆ ಈ ಸೋಲಿನ ಪರಿಣಾಮದಿಂದ 2005ರಲ್ಲಿ HD ದೇವೇಗೌಡರೊಂದಿಗಿನ ಭಿನ್ನಾಭಿಪ್ರಾಯದ ನಂತರ ಸಿದ್ದರಾಮಯ್ಯರವರನ್ನು JDSನಿಂದ ಹೊರಹಾಕಲಾಯಿತು. JDSನಿಂದ ಹೊರಬಂದ ಸಿದ್ದರಾಮಯ್ಯರವರು ಬೆಂಗಳೂರಿನಲ್ಲಿ ಸೋನಿಯಾ ಗಾಂಧಿರವರ ಸಮ್ಮುಖದಲ್ಲಿ ನಡೆದ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಸೇರಿದರು. ಅದರಿಂದ ತಮ್ಮ ಮನಸ್ಸಿಗಾದ ಗಾಯದ ಪರಿಣಾಮವಾಗಿ 2006ರಲ್ಲಿ ನಡೆದ ಉಪಚುನಾವಣೆಯಲ್ಲಿ HD ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪರವರ ವಿರುದ್ಧ ಕ್ಷೇತ್ರದಲ್ಲಿ ತೀವ್ರ ಪ್ರಚಾರದ ಹೊರತಾಗಿಯೂ ಶಿವಬಸಪ್ಪರವರ ವಿರುದ್ಧ 257 ಮತಗಳ ಅಂತರದಿಂದ ಗೆದ್ದು ಬೀಗಿದರು. ಹೀಗೆ ಮತ್ತೆ 2008ರಲ್ಲಿ ಗೆದ್ದ ಸಿದ್ದರಾಮಯ್ಯರವರು ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿ ಧರಮ್ ಸಿಂಗ್ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿ ಆದರು. ಹೀಗೆ ಸಿದ್ದರಾಮಯ್ಯರವರು ಒಮ್ಮೆ ಸದನದಲ್ಲಿ ರೆಡ್ಡಿ ಸಹೋದರರಿಗೆ ಪಾದಯಾತ್ರೆಯ ಮೂಲಕ ಬಳ್ಳಾರಿಗೆ ಬರುವುದಾಗಿ ಸವಾಲು ಹಾಕಿದರು. ಇದು ಇಡೀ ರಾಜ್ಯದ ಗಮನ ಸೆಳೆಯಿತು ಮತ್ತು ಅದರ ಪ್ರತಿಯಾಗಿ ಪಾದಯಾತ್ರೆ ಕೂಡ ವಿಜೃಂಭಣೆಯಿಂದ ಮಾಡಿ ರೆಡ್ಡಿ ಸಹೋದರರಿಗೆ ಸಡ್ಡು ಹೊಡೆದರು.
ಇದರಿಂದ ಮಾಸ್ ಲೀಡರ್ ಆಗಿ ಬೆಳೆದ ಸಿದ್ದರಾಮಯ್ಯರವರು 2013ರಲ್ಲಿ ಸಂಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರುವಲ್ಲಿ ವಿಜಯಶಾಲಿಯಾದರು. ಇದರ ಫಲವಾಗಿ ತಮ್ಮ ಕನಸಿನಂತೆ 2013ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಆಯ್ಕೆಯಾದರು. ಹೀಗೆ ಆಯ್ಕೆಯಾದ ಸಿದ್ದರಾಮಯ್ಯರವರು 40 ವರ್ಷಗಳಲ್ಲಿ ಪೂರ್ಣ 5 ವರ್ಷಗಳ ಅವಧಿಯನ್ನು ಪೂರೈಸಿದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳಾಗಿ ಮತ್ತು ದಕ್ಷಿಣ ಇತಿಹಾಸದಲ್ಲಿ ದೇವರಾಜ್ ಅರಸರವರ ನಂತರ 2ನೇಯವರಾಗಿ ಇತಿಹಾಸ ಸೃಷ್ಟಿಸಿದರು. ಹೀಗೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರವರು ಯಾವುದೇ ಅಡೆತಡೆಗಳಿಲ್ಲದೆ 5 ವರ್ಷಗಳ ಕಾಲ ಸರ್ಕಾರವನ್ನು ಮುನ್ನಡೆಸಿದರು. ಮತ್ತೆ 2018ರ ಸಾರ್ವತ್ರಿಕ ವಿಧಾನಸಭೆಯ ಚುನಾವಣೆಯಲ್ಲಿ ತಮ್ಮ ಸುರಕ್ಷಿತ ವರುಣಾ ಕ್ಷೇತ್ರವನ್ನು ತಮ್ಮ ಮಗನಿಗೆ ಬಿಟ್ಟುಕೊಟ್ಟರು. ಅವರು ಚಾಮುಂಡೇಶ್ವರಿ ಮತ್ತು ಬಾದಾಮಿಯಲ್ಲಿ ಸ್ಪರ್ಧಿಸಿ ಚಾಮುಂಡೇಶ್ವರಿಯಲ್ಲಿ ಸೋತರು. ಆದರೆ ಬಾದಾಮಿಯಲ್ಲಿ ತೀವ್ರ ಪೈಪೋಟಿಯಾದ ಶ್ರೀರಾಮುಲುರವರ ವಿರುದ್ಧ 8ನೇ ಬಾರಿ 1696 ಮತಗಳಿಂದ ವಿಜಯ ಸಾಧಿಸಿದರು. ಆದರೆ ಯಾವುದೇ ಪಕ್ಷಕ್ಕೆ ಬಹುಮತ ಬರದಿದ್ದ ಕಾರಣ ಬಿಜೆಪಿಯನ್ನು ದೂರವಿಡಲು ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚಿಸಿದರು. ಆದರೆ ರಮೇಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ರವರ ತಿಕ್ಕಾಟದ ಪರಿಣಾಮವಾಗಿ ರಮೇಶ್ ಜಾರಕಿಹೊಳಿ ಅವರು 17 ಶಾಸಕರೊಂದಿಗೆ ಬಿಜೆಪಿಗೆ ಬಂದು ಬಿಜೆಪಿ ಸರ್ಕಾರ ರಚಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದರಿಂದ ಬೇಸತ್ತ ಸಿದ್ದರಾಮಯ್ಯರವರು 2023ರಲ್ಲಿ ಮತ್ತೆ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ತಮ್ಮ 9ನೇ ಗೆಲುವಿನೊಂದಿಗೆ ಜನಗಳಿಗೆ ಫ್ರೀ ಗ್ಯಾರಂಟಿ ಘೋಷಿಸಿ ಸರ್ಕಾರ ಬರುವಲ್ಲಿ ಮುಖ್ಯ ಪಾತ್ರರಾದರು. ಜನಗಳನ್ನ ಹೇಗೋ ಫ್ರೀ ಗ್ಯಾರಂಟಿ ಅಂತ ಹೇಳಿ ಮೂರ್ಖರನ್ನಾಗಿ ಮಾಡಿ ಸರ್ಕಾರ ರಚಿಸಿದ್ದಾಯ್ತು. ಆದ್ರೆ ಮುಖ್ಯಮಂತ್ರಿ ಯಾರಂತ ಗೊತ್ತಾಗ್ಬೇಕಲ್ವಾ? ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರವರ ಮಧ್ಯ ಸಿಎಂ ಕುರ್ಚಿಗಾಗಿ ಕದನ ನಡೆದಾಗ ಸಿದ್ದರಾಮಯ್ಯರವರು ಹೈಕಮಾಂಡ್ ಮುಂದೆ ತಮಗಿದ್ದ ಸದಸ್ಯರ ಬಲದ ಪರಿಣಾಮವಾಗಿ ಸಿಎಂ ಆದ್ರು. ಆದ್ರೆ ರಾಜಕೀಯ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು ಇದು 50-50 ಸರ್ಕಾರ ಅಂತ. ಇದರರ್ಥ ಸರ್ಕಾರವನ್ನು ರಚಿಸುವಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರವರ ಇಬ್ಬರದೂ ಪಾತ್ರವಿದೆ. ಅದಕ್ಕಾಗಿ 2.5 ವರ್ಷ ಸಿದ್ದರಾಮಯ್ಯರವರು ಸಿಎಂ ಆಗಿರ್ಲಿ, ಇನ್ನುಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರ್ಲಿ ಅಂತ ಹೇಳಿ ಹೈಕಮಾಂಡ್ ರವರು ಸೂಚಿಸಿದ್ರಂತೆ. ಹೀಗೆ ಸಿದ್ದರಾಮಯ್ಯರವರು ಹಣಕಾಸು ಸಚಿವರು ಮತ್ತು ಮುಖ್ಯಮಂತ್ರಿಯಾಗಿ 13 ಬಾರಿ ರಾಜ್ಯ ಬಜೆಟ್ ಮಂಡಿಸಿ ದಾಖಲೆಯನ್ನು ಹೊಂದಿದ್ದಾರೆ. ಹೀಗೆ ಆಡಳಿತದಲ್ಲಿ ಶಭಾಷ್ ಎನಿಸಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮೇಲೆ 61 ಭ್ರಷ್ಟಾಚಾರ ಪ್ರಕರಣಗಳನ್ನು ದಾಖಲಿಸಲಾಗಿದ್ದು ಅವುಗಳಲ್ಲಿ 11 ಪ್ರಕರಣಗಳನ್ನು 2019ರ ವೇಳೆಗೆ ವಿಲೇವಾರಿ ಮಾಡಲಾಗಿದೆ. ಆದರೆ ಇನ್ನೂ 50 ಪ್ರಕರಣಗಳು ಲೋಕಾಯುಕ್ತದಲ್ಲಿ ಬಾಕಿ ಇವೆ. ಅವುಗಳಲ್ಲಿ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿದ ದೊಡ್ಡ ಪ್ರಕರಣಗಳೆಂದರೆ ಮೂಡಾಭೂ ಹಂಚಿಕೆ ವಿವಾದ ಪ್ರಕರಣ ಮತ್ತು 187 ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಧಿ ದುರುಪಯೋಗ ಪ್ರಕರಣ. ಇವಾಗ ಸಿದ್ದರಾಮಯ್ಯರವರ ಇಷ್ಟು ಇತಿಹಾಸ ಕೆದಕಿದ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರ ಇತಿಹಾಸ ಕೆದಕದೇ ಇರ್ತಾರ?